ಸರ್, ನಾಡಿನ ಎಲ್ಲ ಜನತೆಗೂ ಶ್ರೀ ಸಾಯಿ ಗುರುಕುಲ ರೆಸಿಡೆನ್ಷಿಯಲ್ ಶಾಲೆಯಿಂದ ರಕ್ಷಾಬಂಧನದ ಶುಭಾಶಯಗಳು. ನಾವು ಪ್ರತಿ ವರ್ಷವೂ ಕೂಡ ರಕ್ಷಾಬಂಧನವನ್ನು ನಮ್ಮ ಮಕ್ಕಳಿಗೆ ಅದನ್ನು ಪ್ರಾತ್ಯಕ್ಷಿಕವಾಗಿ ಹೇಳ್ಕೊಡೋದ್ರ ಮೂಲಕ, ಮಾಡಿಸೋದ್ರ ಮೂಲಕ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಜೊತೆಗೆ ಅಣ್ಣ ತಂಗಿಯರ ಸಂಬಂಧ ಏನು, ದೇಶದ ಒಂದು ಎಲ್ಲ ಯುವಕ ಯುವತಿಯರು ಹೇಗೆ ಸಂಬಂಧವನ್ನು ಅವ್ರ ಜೊತೆಗೆ ಇರಬೇಕು ಅನ್ನೋದನ್ನು ತೋರಿಸೋದಕ್ಕೋಸ್ಕರ, ಮತ್ತು ರಕ್ಷಾಬಂಧನದ ಪ್ರಾಮುಖ್ಯತೆ ಏನು ಅನ್ನೋದನ್ನು ಎಲ್ಲ ಮುಂದಿನ ಪೀಳಿಗೆನೂ ಕೂಡ ಅರ್ಥ ಮಾಡ್ಕೊಳ್ಳೋ ಕಾರಣಕ್ಕೋಸ್ಕರ ನಾವು ಪ್ರತಿ ವರ್ಷವೂ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಇತಿಹಾಸದಲ್ಲೂ ಕೂಡ ಒಂದು ಇನ್ಸಿಡೆಂಟನ್ನು, ಒಂದು ಘಟನೆಯನ್ನು ನಾವು ನೋಡ್ಬೋದು. ಇಲ್ಲಿ ಮಧ್ಯಯುಗದ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯ ಅಂತ ಇತ್ತು. ಮೊಘಲ್ ಸಾಮ್ರಾಜ್ಯದಲ್ಲಿ ಬಾಬರ್, ಅಕ್ಬರ್, ಹುಮಾಯೂನ್, ಜಹಾಂಗೀರ್, ಇವರೆಲ್ಲ ಇದ್ದರು. ಅದರಲ್ಲಿ ಬಾಬರನ ಮಗ ಹುಮಾಯೂನ್ ಅಂತೇಳಿ ಭಾರತದಲ್ಲಿ ರಜಪೂತ ಸಾಮ್ರಾಜ್ಯಗಳು ಅತ್ಯಂತ ಹೆಚ್ಚಾಗಿ ಉತ್ತರ ಭಾರತದಲ್ಲಿದ್ವು. ಆ ಸಾಮ್ರಾಜ್ಯಗಳ ಮೇಲೆ ಅವರು ಆಡಳಿತವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆಕ್ರಮಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ರಾಣಿ ಕರ್ಣಾವತಿ ಅಂತೇಳಿ ರಜಪೂತರ ರಾಣಿ, ಆ ರಾಣಿ ಒಂದು ರಕ್ಷಾಬಂಧನವನ್ನು ಕಳಿಸ್ತಾರೆ. ನಮಗೆ ರಕ್ಷಣೆ ಕೊಡಬೇಕು, ಜೊತೆಗೆ ಆಕ್ರಮಣ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಕ್ಷಾಬಂಧನವನ್ನು ಕಳಿಸಿರ್ತಾರೆ. ಹುಮಾಯೂನ್ ಅದನ್ನು ತಿರಸ್ಕಾರ ಮಾಡಿ ಅಲ್ಲಿ ತಪ್ಪು ಮಾಡ್ದ ಅನ್ನೋದನ್ನು ಭಾಳಷ್ಟು ಲೇಟಾಗಿ ಅವರು ಅರ್ಥ ಮಾಡ್ಕೊಳ್ತಾರೆ. ಆ ರಕ್ಷಾಬಂಧನವನ್ನು ಅವರು ಸ್ವೀಕರಿಸಬೇಕಾಗಿತ್ತು, ಆದರೆ ಸ್ವೀಕರಿಸಲಿಲ್ಲ. ಆದ್ದರಿಂದ ಹಲವಾರು ಯುದ್ಧಗಳು ನಡೆದವು ಅನ್ನೋದನ್ನು ನಾವು ಇತಿಹಾಸದಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ಅವರ ಮಗ ಆಗಿರುವಂಥ ಅಕ್ಬರು ಆ ರಕ್ಷಾಬಂಧನವನ್ನು ತಿರಸ್ಕಾರ ಮಾಡಿದ ವಿಚಾರಗಳನ್ನೆಲ್ಲ ತಿಳ್ಕೊಂಡು ರಜಪೂತರ ಜೊತೆಗೆ ಮುಂದೆ ಭಾಳಷ್ಟು ಒಳ್ಳೆ ರೀತಿಯ ಸಂಬಂಧಗಳನ್ನು ಅವರು ಇಟ್ಕೊಂಡಿದ್ರು ಅನ್ನೋದನ್ನು ಕೂಡ ನಾವು ಇತಿಹಾಸದಿಂದ ತಿಳ್ಕೊಬೋದು. ಅದೇ ರೀತಿ ನಾವು ಮಹಾಭಾರತದ ಕಾಲದಿಂದಲೂ ಕೂಡ ನೋಡ್ಬೋದು. ಮಹಾಭಾರತದಲ್ಲಿ ಶ್ರೀಕೃಷ್ಣ ಶಿಶುಪಾಲನ 100 ತಪ್ಪುಗಳನ್ನು ಸರಿ ಮಾಡೋಕ್ಕಾಗದೇ ಇದ್ರು 100 ತಪ್ಪುಗಳಾದ ನಂತರ ಅವನನ್ನು ವಧೆ ಮಾಡಿದ್ದನ್ನು ಕೂಡ ನಾವು ನೋಡ್ಬೋದು. ಅದನ್ನು ಕೂಡ ಯಾವುದು ಅಂದರೆ ಸುದರ್ಶನ ಚಕ್ರದಿಂದ ವಧೆ ಮಾಡಿದಾಗ ಕೈಯಲ್ಲಿ ರಕ್ತ ಬರ್ತಾ ಇದ್ದ ಕಾರಣಕ್ಕೆ ದ್ರೌಪದಿ ಹೋಗಿ ತನ್ನ ಅಣ್ಣ ತಂಗಿ ಅನ್ನೋ ಸಂಬಂಧದ ಮೂಲಕ ಅವಳು ತನ್ನ ಬಟ್ಟೆಯನ್ನೇ ಹರಿದು ತನ್ನ ಶ್ರೀಕೃಷ್ಣನ ಕೈಗೆ ಕಟ್ಟಿದ್ಲು ಅನ್ನೋದನ್ನು ಇತಿಹಾಸದಲ್ಲಿ ನಾವು ನೋಡ್ತೀವಿ. ಅದೇ ರೀತಿ ಅವರ ರಕ್ಷಣೆ ಕೊಡಬೇಕು ಅನ್ನೋದು ಇವತ್ತಿಗೂ ಕೂಡ ನಾವು ಅಣ್ಣ ತಂಗಿಯರ ಸಂಬಂಧ ಹೇಗಿರಬೇಕು ಅನ್ನೋದನ್ನು ತಿಳಿಸೋ ಕಾರಣಕ್ಕೋಸ್ಕರನೇ ಈ ಎಲ್ಲ ಒಂದು ಪದ್ಧತಿಗಳನ್ನು ಸಾಂಪ್ರದಾಯಿಕವಾಗಿ ನಮ್ಮ ಶಾಲೆಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀವಿ. ಪ್ರತಿ ವರ್ಷವೂ ಕೂಡ ನಾವು ಮಾಡ್ತಾ ಇದ್ದೀವಿ ಇದನ್ನು. ಈ ಸಂಸ್ಥೆಯವರು ಯಶಸ್ವಿ ಈ ಸರಿ ನಾವು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ನನಗೆ ಕೂಡ ಭಾಳ ಖುಷಿ ಆಯಿತು. ಅದ್ರ ಬಗ್ಗೆ ಲಾಸ್ಟ್ ಕೊನೆಯದಾಗಿ ಈ ಸಂಸ್ಥೆಯವರು ಯಾವ ಥರ ಸ್ಪಂದನೆ ಮಾಡುವಂಥದ್ದು ಮಾಡ್ತಾರೆ ಸರ್? ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು 11 ಇಯರ್ಸಿಂದ ನೋಡ್ತಾ ಇದ್ದೀನಿ ಈ ಶಾಲೆಯಲ್ಲಿ. ಪ್ರತಿ ವರ್ಷವೂ ಕೂಡ ತುಂಬ ಸಾಂಪ್ರದಾಯಿಕವಾಗಿ ಈ ರಾಖಿ ಹಬ್ಬ ಅಥವಾ ರಕ್ಷಾಬಂಧನವನ್ನು ಆಚರಣೆ ಮಾಡ್ತಾರೆ. ಎಲ್ಲ ಮಕ್ಕಳಿಗೂ ತಾವೇ ರಾಖಿಗಳನ್ನು ತರಿಸಿ ಕೊಡ್ತಾರೆ. ಕುಂಕುಮ ಹಚ್ಚೋದು, ಅಕ್ಷತೆ ಹಾಕೋದು, ಆರತಿ ಬೆಳಗೋದು, ಆ ಮಕ್ಕಳಲ್ಲಿ ಅವರ ಸೋದರತ್ವ ಇರಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ತೋರಿಸ್ಕೊಡ್ತಾ ಇದ್ದಾರೆ ಸರ್. ಅದು ನಂಗೆ ಭಾಳ ಖುಷಿ ಆಗುತ್ತೆ. ಇಲ್ಲಿ ಕೂಡ ವರ್ಕ್ ಮಾಡೋದಕ್ಕೂ ಕೂಡ ನಂಗೆ ಭಾಳ ಇಷ್ಟ ಆಗುತ್ತೆ. ಶ್ರೀ ಸಾಯಿ ಗುರುಕುಲ ರೆಸಿಡೆನ್ಷಿಯಲ್ ಶಾಲೆ ಹೊನ್ನಾಳಿಲಿ ಮಾತ್ರ ಇದನ್ನು ಸಂಪ್ರದಾಯಗಳನ್ನು ಭಾಳಷ್ಟು ಚೆನ್ನಾಗಿ ಫಾಲೋ ಮಾಡೋದನ್ನ, ಯಾವುದನ್ನು ಹಿಂದೂ ಸಂಸ್ಕೃತಿಯನ್ನ ಈ ಸಂಸ್ಥೆ ಬಿಂಬಿಸಬೇಕು, ಅದನ್ನು ಆಚರಣೆ ಮಾಡುವಂಥದ್ದು ಖಂಡಿತ ಸರ್. ಎಲ್ಲ ಅಕ್ಷರಾಭ್ಯಾಸ ಆಗಿರ್ಬೋದು ಅಥವಾ ಸಂಕ್ರಾಂತಿ ಹಬ್ಬಗಳಾಗಿರ್ಬೋದು, ಯಾವುದನ್ನು ಬಿಡದೇನೆ ಎಲ್ಲದನ್ನು ಕೂಡ ಫಾಲೋ ಮಾಡಿ ಮಕ್ಕಳಿಗೆ ನಮ್ಮ ಪೂರ್ವ ಕಾಲದಿಂದಲೂ ಏನೆಲ್ಲ ನಾವು ನಡ್ಕೊಂಡ್ ಬಂದಿದ್ದೀವೋ ಅದನ್ನೆಲ್ಲದನ್ನು ಪ್ರತಿಬಿಂಬಿಸುವಂಥ ಶಾಲೆ ಅಂತಲೇ ಹೇಳ್ಬೋದು ಸರ್.